ನಮಸ್ಕಾರ ಕರ್ನಾಟಕ, ವಿಶೇಷವಾಗಿ ದಕ್ಷಿಣ ಕನ್ನಡದ ಬುದ್ಧಿವಂತ ಜನತೆಗೆ. ಸಮಾಜದಲ್ಲಿ ಅನ್ಯಾಯವಾದಾಗ, ಶೋಷಣೆಯಾದಾಗ ನಾವು ಯಾರ ಮೊರೆ ಹೋಗ್ತೀವಿ? ಕಾನೂನಿನ ಮೊರೆ ಹೋಗ್ತೀವಿ, ಪೊಲೀಸರ ಮೊರೆ ಹೋಗ್ತೀವಿ. ಅಥವಾ ಪೊಲೀಸರಿಂದಲೇ ಅನ್ಯಾಯ ಆದಾಗ ಮಾನವ ಹಕ್ಕುಗಳ ಹೋರಾಟಗಾರರು ಅಂತ ಕೆಲವರು ಇರ್ತಾರಲ್ಲ, ಅವ್ರ ಮೊರೆ ಹೋಗ್ತೀವಿ. ಕರೆಕ್ಟಾ? ಆದ್ರೆ ಆ ಮಾನವ ಹಕ್ಕುಗಳ ರಕ್ಷಕರೆಂದು ಹೇಳಿಕೊಳ್ಳುವವರೇ ಸಮಾಜದ ಶಾಂತಿ ಕದಡುವ ಕ್ರಿಮಿನಲ್ಗಳಾಗಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಗಾಂಜಾ ಸೇದಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವ ಗೂಂಡಾಗಳಾಗಿದ್ರೆ, ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡುತ್ತಿರುವ ಕತೆ ಯಾವುದೋ ಸಿನಿಮಾದಲ್ಲ. ಇದು ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಒಂದು ಬಹುದೊಡ್ಡ ಷಡ್ಯಂತ್ರ. ಮಾನವ ಹಕ್ಕುಗಳ ಅಂದ್ರೆ ಹ್ಯೂಮನ್ ರೈಟ್ಸ್ ಹೆಸರಿನಲ್ಲಿ ಬೋರ್ಡ್ ಹಾಕೊಂಡು, ID ಕಾರ್ಡ್ ಕೊರಳಿಗೆ ನೇತಾಕೊಂಡು ಸಮಾಜಕ್ಕೆ ಮಂಕು ಬೂದಿ ಹೆರುಚಲು ಹೊರಟಿರುವ ಒಂದು ಬುರುಡೆ ಗ್ಯಾಂಗಿನ ಕರಾಳ ಸತ್ಯವನ್ನ ಇವತ್ತು ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನ ಕಟ್ಟಿ ಸಮಾಜದ ದಾರಿ ತಪ್ಪಿಸಿದ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬ ವ್ಯಕ್ತಿಯ ಹೆಸರು ನಿಮ್ಗೆಲ್ರಿಗೂ ನೆನಪಿರಬಹುದು. ಆತನ ಬುರುಡೆ ಗ್ಯಾಂಗಿನ ಶಿಷ್ಯಂದಿರು ಈಗ ಹೊಸ ರೂಪದಲ್ಲಿ ಬಂದಿದ್ದಾರೆ. ಕೇವಲ ಬಾಯಿ ಮಾತಿನಲ್ಲಿ ನಾವು ಆರೋಪ ಮಾಡ್ತಾ ಇಲ್ಲ, ಪ್ರತಿಯೊಂದು ಆರೋಪಕ್ಕೂ ನನ್ನ ಬಳಿ FIR ಇದೆ, ಚಾರ್ಜ್ ಶೀಟ್ ಇದೆ, ವೈದ್ಯಕೀಯ ವರದಿಗಳಿವೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಕಮಿಷನರ್ ಸಾಹೇಬ್ರೆ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಫೇಕ್ ಹೋರಾಟಗಾರರ ಅಸಲಿ ಬಣ್ಣವನ್ನ ಜನತೆಯ ಮುಂದೆ ಬಯಲು ಮಾಡಬೇಕಾಗಿದೆ. ಈ ಪೋಸ್ಟರ್ ಒಮ್ಮೆ ಸರಿಯಾಗಿ ಗಮನಿಸಿ. ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಫೋರಂ ಅಥವಾ NHRASF ನ ಅಧಿಕೃತ ಪೋಸ್ಟರ್. ದಿನಾಂಕ 10/4/2026 ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಮಹಾಶಯನ ಹೆಸರು ಮಿಸ್ಟರ್ ತನುಷ್ ಎಂ ಶೆಟ್ಟಿ. ಇದೇ ಸಂಸ್ಥೆಯ ನೇಮಕಾತಿ ಆದೇಶ ಪತ್ರವನ್ನ ಒಂದ್ಸಲ ಕ್ಲಿಯರ್ ಆಗಿ ಓದಿ. ಇದರಲ್ಲಿ ತನುಷ್ ಶೆಟ್ಟಿ ಅವರ ಜವಾಬ್ದಾರಿಗಳನ್ನ ಬಹಳ ಸುಂದರವಾಗಿ ಬರೆಯಲಾಗಿದೆ. ಸಮಾಜಕ್ಕೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು ಎಂತಹ ಅದ್ಭುತವಾದ ಸಾಲುಗಳಲ್ವ ಇದು. ಆದರೆ ಇದೇ ಅಪಾಯಿಂಟ್ಮೆಂಟ್ ಆರ್ಡರ್ ನ ಕೆಳಗಡೆ ಒಂದು ನೋಟ್ ಇದೆ, ದಯವಿಟ್ಟು ಅದನ್ನು ಓದಿ. ಇಫ್ ಯು ಆರ್ ಇನ್ವಾಲ್ವ್ಡ್ ಇನ್ ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಯು ವಿಲ್ ಬಿ ಟರ್ಮಿನೇಟೆಡ್ ಫ್ರಮ್ ದಿ ಮೆಂಬರ್ಶಿಪ್. ಅಂದ್ರೆ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ನಿಮ್ಮ ಸದಸ್ಯತ್ವ ರದ್ದುಗೊಳಿಸಲಾಗುವುದು. ವೀಕ್ಷಕರೇ, ಈ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ P. ಅಭಿಷೇಕ್ ತಾವು ಜಿಲ್ಲಾಧ್ಯಕ್ಷರನ್ನ ಮಾಡಿರುವ ಈ ತನುಷ್ ಶೆಟ್ಟಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕಿಂಚಿತ್ತಾದ್ರೂ ಮಾಹಿತಿ ಇದೆಯೇನ್ರಿ? ಅಥವಾ ದುಡ್ಡು ಕೊಟ್ಟು ಪ್ರಭಾವ ಬಳಸಿ ಅಧ್ಯಕ್ಷಗಿರಿ ಗಿಟ್ಟಿಸ್ಕೋಬೋದಾ ನಿಮ್ಮ ಸಂಸ್ಥೆಯಲ್ಲಿ? ಯಾಕೆ ಗೊತ್ತಾ, ಇವನ ಹ್ಯೂಮನ್ ರೈಟ್ಸ್ ಬಗ್ಗೆ ಪಾಠ ಮಾಡೋನಲ್ಲ, ಹ್ಯೂಮನ್ ರೈಟ್ಸ್ ಅನ್ನ ಕಾಲ ಕಸ ಮಾಡಿರುವ ಪಕ್ಕಾ ಕ್ರಿಮಿನಲ್ ಇವನು. ಬನ್ನಿ, ಇವನ ಅಸಲಿ ಜಾತಕವನ್ನ ಪೊಲೀಸ್ ಫೈಲ್ಗಳಿಂದಲೇ ತೆಗೆದುಬಿಟ್ಟು ನಿಮ್ಗೆ ಒಂದೊಂದಾಗಿ ಹೇಳ್ಕೊಂಡು ಬರ್ತೀನಿ. ದಿನಾಂಕ 9 ಅಕ್ಟೋಬರ್ 2024 ಮಂಗಳೂರಿನಂತಹ ಶಾಂತಿಯುತ ನಗರದಲ್ಲಿ ರಾತ್ರಿ ಹೊತ್ತು ಒಂಟಿ ಮಹಿಳೆಯರು ಓಡಾಡಲು ಸುರಕ್ಷಿತ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದ್ರೆ ಈ ಮಾನವ ಹಕ್ಕುಗಳ ರಕ್ಷಕ ತನುಷ್ ಶೆಟ್ಟಿ ಮತ್ತು ಅವನ ಗ್ಯಾಂಗ್ ಅವತ್ತು ರಾತ್ರಿ ಮಾಡಿದ್ದೇನು ಗೊತ್ತಾ? ನಾನಿವತ್ತು ತೋರಿಸ್ತಾ ಇರೋದು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ FIR ಸಂಖ್ಯೆ 0092/2024. ದೂರುದಾರರು ಜಿತೇಂದ್ರ ಎಸ್ ಕೊಟ್ಟಾರಿ ಅಂತ 52 ವರ್ಷದ ಓರ್ವ ಗೌರವಾನ್ವಿತ ಉದ್ಯಮಿ. ಚಾರ್ಜ್ ಶೀಟ್ ನ ಪುಟ ಸಂಖ್ಯೆ 6 ಮತ್ತು 7ರಲ್ಲಿ ಚಾರ್ಜ್ ಶೀಟ್ ಸಾರಾಂಶವನ್ನ ಓದ್ತಾ ಹೋದ್ರೆ ಮೈ ಜುಮ್ಮನ್ಸುತ್ತೆ. ದಕ್ಷಿಣ ಕನ್ನಡದ ಜನತೆ ಇದನ್ನೊಮ್ಮೆ ಕೇಳಲೇಬೇಕು. ಅಂದ್ ರಾತ್ರಿ ಸುಮಾರು 11:15 ಸಮಯ ಜಿತೇಂದ್ರ ಕೊಟ್ಟಾರಿ ಅವರು ಬೆಂಗಳೂರಿನಿಂದ ಬರುತ್ತಿದ್ದ ತಮ್ಮ ಮಗಳನ್ನ ಕರೆತರಲು ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಹೋಗಿದ್ರು. ಮಗಳನ್ನ ತಮ್ಮ ಕಾರ್ನಲ್ಲಿ ಕೂರಿಸಿಕೊಂಡು ಮನೆಗೆ ವಾಪಸ್ ಬರುತ್ತಿರುವಾಗ ಮರಕಡ ಎಂಬಲ್ಲಿ ಬಿಳಿ ಬಣ್ಣದ ಕ್ರೆಟಾ ಕಾರ್ KA 19 MJ 7737 ಇವರನ್ನ ಹಿಂಬಾಲಿಸಲು ಶುರು ಮಾಡುತ್ತೆ. ಯಾವುದೋ ಸಿನಿಮಾ ಸ್ಟೈಲ್ ನಲ್ಲಿ ಆ ಕಾರು ಪದೇ ಓವರ್ಟೇಕ್ ಮಾಡಿ ಪದವಿನಂಗಡಿಯ ಬಳಿ ಅಡ್ಡಗಟ್ಟುತ್ತಾರೆ. ಭಯಭೀತರಾದ ಕೊಟ್ಟಾರಿ ಅವರು ತಮ್ಮ ಹೆಣ್ಣು ಮಗಳ ಸುರಕ್ಷತೆಗಾಗಿ ರಸ್ತೆ ಬದಲಾಯಿಸಿ ಮೇರಿ ಹಿಲ್ ಜಂಕ್ಷನ್ ಕಡೆಗೆ ಬರ್ತಾರೆ. ಅಲ್ಲೂ ಈ ಪುಂಡ್ರು ಬಿಡೋದಿಲ್ಲ. ಕಡೆಗೂ ಜಿತೇಂದ್ರ ಅವರು ಹೇಗೋ ತಪ್ಪಿಸ್ಕೊಂಡು ಮಂಗಳೂರಿನ ಕೊಡಿಯಲ್ ಗುತ್ತಿಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ ದೀಪಾ ಸನ್ನಿಧಿ ಗೇಟ್ ಬಳಿ ಬಂದು ಕಾರ್ ನಿಲ್ಲಿಸ್ತಾರೆ. ಸಮಯ ರಾತ್ರಿ 11:50. ಆಗ ಶುರುವಾಗುತ್ತೆ ನೋಡಿ ಈ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷನ ರಿಯಲ್ ಆಟ. ಕ್ರೆಟಾ ಕಾರ್ನಿಂದ ಹಿಡಿದು ಬರುತ್ತಾರೆ ಇಬ್ಬರು ಪುಂಡರು. ಅವರಲ್ಲಿ ಒಬ್ಬ ನಮ್ಮ ಇಂದಿನ ಹೀರೋ NHRASF ನ ಜಿಲ್ಲಾ ಅಧ್ಯಕ್ಷ ತನುಷ್ ಶೆಟ್ಟಿ ಮತ್ತು ಅವನ ಜೊತೆಗಿರುವ ಅಂಕಿತ್ H. ಶೆಟ್ಟಿ. ಏಕಾಏಕಿ ಜಿತೇಂದ್ರ ಕೊಟ್ಟಾರಿ ಅವರ ಬಳಿ ಬಂದ ಈ ಆರೋಪಿಗಳು ರಂಡಿ ಮಗನೆ ಬೇವರ್ಸಿ ಎಂಬ ಅವ್ಯಾಚ್ಯ ಪದಗಳನ್ನ ಬಳಸಿ ಬೈತಾರೆ.
ಒಬ್ಬಾತ ಅಂಕಿತ್ ಅನ್ನೋನು ಜಿತೇಂದ್ರ ಅವರ 2 ಕೈಗಳನ್ನ ಹಿಂದಕ್ಕೆ ಗಟ್ಟಿಯಾಗಿ ಹಿಡಿದುಕೊಂಡ್ರೆ, ಈ ತನುಷ್ ಶೆಟ್ಟಿ ನಮ್ಮ ಅಧ್ಯಕ್ಷರು ತನ್ನ ಕೈಯಲ್ಲಿದ್ದ ಸ್ಟೀಲ್ ಖಡ್ಗದಿಂದ ಜಿತೇಂದ್ರ ಅವರ ಕಣ್ಣಿಗೆ, ಹುಬ್ಬಿನ ಮೇಲೆ, ಬಲಗೈಗೆ ಮತ್ತು ಮೊಣಕೈಗೆ ಮನ ಬಂದಂತೆ ಹಲ್ಲೆ ಮಾಡ್ತಾನೆ. ರಕ್ತ ಸುರಿಯುತ್ತೆ. ಇದು ಇಲ್ಲಿಗೆ ನಿಲ್ಲದಿಲ್ಲ. ಗಂಡನ ಮೇಲಾಗ್ತಿರುವಂತಹ ಹಲ್ಲೆಯನ್ನ ನೋಡಿ ಬಿಡಿಸಲು ಬಂದಂತಹ ಹೆಂಡತಿಯ ಮೇಲೆ ಈ ಪುಂಡ್ರು ಕೈ ಮಾಡ್ತಾರೆ. ಅಷ್ಟೇ ಅಲ್ಲ, ತನ್ನ ತಂದೆಯನ್ನು ರಕ್ಷಿಸಲು ಹೋದ ಆ ಮಗಳು ಅವಳ ಮೇಲೂ ಕೈ ಹಾಕಿ ಆಕೆಯ ಮಾನಹಾನಿ ಮಾಡಲು ಪ್ರಯತ್ನ ಮಾಡ್ತಾರೆ. ಕೊನೆಗೆ ನಿಮ್ಮನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ವೀಕ್ಷಕರೇ, ಇದು ನಾನು ಕಟ್ಟಿದ ಕಥೆಯಲ್ಲ. ಪೊಲೀಸರು ತನಿಖೆ ನಡೆಸಿ CCTV ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡು ಸಾಕ್ಷ್ಯಾಧಾರಗಳ ಸಮೇತ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಂಬರ್ 78/2024 ವಿವರಗಳು. ಒಬ್ಬ ಗೌರವಾನ್ವಿತ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಮಹಿಳೆಯರ ಮೇಲೆ ಕೈ ಮಾಡಿ ಮಾನಭಂಗ ಯತ್ನ ಮಾಡಿರುವಂತಹ ಈ ವ್ಯಕ್ತಿ ಜೀವ ಬೆದರಿಕೆ ಇಂತಹ ಹೀನ ಕೃತ್ಯ ಎಸಗಿದವನು ಇವತ್ತು ಮಾನವ ಹಕ್ಕುಗಳ ರಕ್ಷಕ. ಎಂಥ ವಿಪರ್ಯಾಸ ನೋಡಿ. ಆ ಸಂಸ್ಥೆಗೆ ಸ್ವಲ್ಪವಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಕ್ಷಣವೇ ಇವನನ್ನ ಕಿತ್ತು ಬಿಸಾಡಬೇಕು. ಆದ್ರೆ ಅಸಲಿ ಕತೆ ಇನ್ನೂ ಬಾಕಿ ಇದೆ ಸ್ವಾಮಿ, ಇನ್ನೂ ಇದೆ. ಸಾಮಾನ್ಯವಾಗಿ ಯಾರಾದ್ರೂ ಈ ಮಟ್ಟಿಗೆ ರಸ್ತೆಯಲ್ಲಿ ಗೂಂಡಾಗಿರಿ ಮಾಡ್ತಿದ್ದಾರೆ ಅಂದ್ರೆ ಅವರು ಪ್ರಜ್ಞಾವಸ್ಥೆಯಲ್ಲಿ ಇರಲು ಸಾಧ್ಯ ಇಲ್ಲ. ಪೊಲೀಸರಿಗೂ ಇದೇ ಅನುಮಾನ ಬಂದಿರುತ್ತೆ. ತಕ್ಷಣ ಬರ್ಕೆ ಪೊಲೀಸರು ಆರೋಪಿಗಳಾದ ತನುಷ್ ಶೆಟ್ಟಿ ಮತ್ತು ಅಂಕಿತ್ ಶೆಟ್ಟಿಯನ್ನ ದಸ್ತಗಿರಿ ಮಾಡಿ ಮಂಗಳೂರಿನ AJ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಕಳಿಸ್ತಾರೆ. ಡಾಕ್ಟರ್ ಪರಿಣಿತ್ ಅವರ ನೀಡಿದ ಮೆಡಿಕಲ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಗೊತ್ತಾ? ದಯವಿಟ್ಟು ನಿಮ್ಮ ಕಣ್ಣಾರೆ ನೋಡ್ಬಿಡಿ. ಟೆಟ್ರಾ ಹೈಡ್ರಾ ಕನಾಬಿನಾಯ್ಡ್ ಮರಿಜುವಾನಾ ಪಾಸಿಟಿವ್. ಹೌದು, ಈ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷ ತನುಷ್ ಶೆಟ್ಟಿ ಮತ್ತು ಅವನ ಸಹಚರ ಅವತ್ತು ರಾತ್ರಿ ಮರಿಜುವಾನಾ ಅನ್ನುವಂತಹ ಗಾಂಜಾ ಸೇದಿದ್ರು, ನಶೆಯಲ್ಲಿ ತೇಲಾಡ್ತಾ ಇದ್ರು. ಮಾದಕ ವಸ್ತು ಸೇವನೆ ಮಾಡಿದ್ದ ಕಾರಣಕ್ಕಾಗಿಯೇ ಪೊಲೀಸರು ಮೂಲ FIR ಅನ್ನ ಹೆಚ್ಚುವರಿಯಾಗಿ NDPS ಆಕ್ಟ್ ಸೆಕ್ಷನ್ 27/B ಅನ್ನ ಸೇರಿಸಿದ್ದಾರೆ. ಗಾಂಜಾ ಸೇದಿ ಹೆಣ್ಮಕ್ಳ ಮೈ ಮೇಲೆ ಕೈ ಹಾಕುವವನು ಇವತ್ತು ಜಿಲ್ಲಾಧ್ಯಕ್ಷ. ಯುವಕರಿಗೆ ದಾರಿ ತೋರಿಸಬೇಕಾದ ಇಂಥವರು ಡ್ರಗ್ಸ್ ನಶೆಯಲ್ಲಿ ಕ್ರಿಮಿನಲ್ ಕೃತ್ಯ ಎಸಗುತ್ತಿದ್ದಾರೆ. ಇದೇನಾ ಇವರು ಕೊಡುವ ಸೋಷಿಯಲ್ ಜಸ್ಟಿಸ್? ಇದೇನಾ ಇವರು ರಕ್ಷಿಸುವಂತಹ ಹ್ಯೂಮನ್ ರೈಟ್ಸ್? ಇಷ್ಟು ದೊಡ್ಡ ಕ್ರಿಮಿನಲ್ ರೆಕಾರ್ಡ್ ಇದ್ರು ಇವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಜೈಲಿಗೆ ಹೋಗಿ ಬಂದ್ರು, ಸದ್ಯ ಜಾಮೀನಿನ ಮೇಲೆ ಇದ್ದಾನೆ. ಹೊರ ಬಂದು ಸೂಟು ಬೂಟ್ ಹಾಕೊಂಡು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಪೋಸ್ಟ್ ಕೊಡಲು ಇವ್ರಿಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ? ಇಲ್ಲಿಗೆ ಎಂಟ್ರಿ ಕೊಡ್ತಾನೆ ಈ ಬುರ್ಡೆ ಗ್ಯಾಂಗ್ನ ಅಸಲಿ ಮಾಸ್ಟರ್ ಮೈಂಡ್. ಈ ತನುಷ್ ಶೆಟ್ಟಿ ಬೇರೆ ಯಾರೂ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ದಶಕಗಳಿಂದ ಸಮಾಜದ ಸ್ವಾಸ್ಥ್ಯ ಕದಡುತ್ತಿರುವ, ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಬೇಳೆ ಬೇಯಿಸಿಕೊಳ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿಯ ಮಗ. ಯಾರು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ನಿಮಗೆ ಗೊತ್ತಿರಬಹುದು. ಸೌಜನ್ಯ ಪ್ರಕರಣದ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದ. ನ್ಯಾಯ ಕೊಡಿಸುವ ನೆಪದಲ್ಲಿ ನೈಜ ತನಿಖೆಯ ಹಾದಿಯನ್ನು ತಪ್ಪಿಸ CN ಚಿನ್ನಯ್ಯ ಬುರ್ಡೆ ಗ್ಯಾಂಗಿನ ಭೀಮನನ್ನ ಕರ್ಕೊಂಡು ಬಂದು ಅವನಿಗೆ ಹಣದ ಆಮಿಷವನ್ನ ಕೊಟ್ಟು 100 ಹೆಣಗಳನ್ನು ಊತಿದ್ದೇನೆ ಅಂತ ಸುಳ್ಳು ಕತೆ ಬುರುಡೆ ಸೃಷ್ಟಿಸಿದ ಮಾಸ್ಟರ್ ಮೈಂಡ್ ತಿಮರೋಡಿಯ ಮಗ ಇವನು. ಪೊಲೀಸ್ ಇಲಾಖೆಯ ದಾಖಲೆಗಳ ಪ್ರಕಾರವೇ ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬ ರೌಡಿ ಶೀಟರ್. ಈತನ ಮೇಲೆ 26ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿವೆ. ಈತನ ಪುಂಡಾಟಿಕೆಯನ್ನ ಸಹಿಸಲಾಗದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈತನನ್ನ 3 ಬಾರಿ ಗಡೀಪಾರು ಮಾಡಲು ಆದೇಶ ಹೊರಡಿಸಿತ್ತು. ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿರೋದು ಬೇರೆ ವಿಚಾರ. ಧರ್ಮಸ್ಥಳದ ಪವಿತ್ರತೆಗೆ ಮಸಿ ಬಳಿದ ಈತನನ್ನ ಬಂಧಿಸುವಂತೆ ವಿವಿಧ ಸಂಘಟನೆಗಳು ನಿರಂತರವಾಗಿ ಆಗ್ರಹಿಸುತ್ತಲೇ ಇವೆ. ಇಂತಹ ರೌಡಿ ಹಿನ್ನೆಲೆಯುಳ್ಳ ಸುಳ್ಳು ಕಥೆಗಳನ್ನ ಕಟ್ಟುವ ಮಹೇಶ್ ಶೆಟ್ಟಿ ತಿಮರೋಡಿಯ ಟ್ರೈನಿಂಗ್ ಪಡೆದ ಈ ಬುರುಡೆ ಗ್ಯಾಂಗಿನ ಯುವಕರು ಇಂದು ಮಾನವ ಹಕ್ಕುಗಳ ಸಂಘಟನೆಯ ಬೋರ್ಡ್ನ ಹಿಂದೆ ಅಡಗಿಗೊಳ್ತಿದ್ದಾರೆ ಅಂದ್ರೆ ಯಾಕೆ? ಒಂದು NGO ಅಥವಾ ಮಾನವ ಹಕ್ಕುಗಳ ಸಂಸ್ಥೆಯ ID ಕಾರ್ಡ್ ಇದ್ರೆ ಪೊಲೀಸರು ಸುಲಭವಾಗಿ ಕೈ ಹಾಕೋದಿಲ್ಲ. ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಮತ್ತು ಆ ಬೋರ್ಡ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ದಂಧೆ ಮಾಡಬಹುದು ಎಂಬ ಲೆಕ್ಕಾಚಾರ ಇವರದ್ದು. ತನುಷ್ ಶೆಟ್ಟಿ ಕೇವಲ ಒಂದು ದಾಳ. ಆಟ ಆಡಿಸ್ತಿರೋದು ಆ ತಿಮರೋಡಿ. ಈ ಬುರ್ಡೆ ಗ್ಯಾಂಗ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ತನುಷ್ ಶೆಟ್ಟಿ ಬಗ್ಗೆ ನಾವೀಗೆಲ್ಲ ನೋಡಿದ್ವಪ್ಪ. ಈಗ ಇದೇ ಕಮಿಟಿಯ ಪೋಸ್ಟರ್ನಲ್ಲಿರುವ ಇನ್ನೊಬ್ಬ ಮಹಾಶಯನನ್ನ ಪರಿಚಯಿಸ್ತೀನಿ. ಇವನೇ ಅಜಯ್ ಅಂಚನ್. ಈ NHRASF ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲೆಯ PRO ಪಬ್ಲಿಕ್ ರಿಲೇಷನ್ ಆಫೀಸರ್. ಈ ಅಜಯ್ ಅಂಚನ್ ಯಾರು ಗೊತ್ತಾ? ಕುಡ್ಲಾ ರ್ಯಾಂಪೇಜ್ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸೋನು. ಇವನು ಧರ್ಮಸ್ಥಳದಲ್ಲಿ ಪ್ರಕರಣವನ್ನು ಇಟ್ಕೊಂಡು ತನಿಖೆಯ ಹಾದಿ ತಪ್ಪಿಸಲು, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಲು ತಿಮರೋಡಿ ಗ್ಯಾಂಗ್ಗೆ ಸಾಥ್ ನೀಡಿದ ಬಹುದೊಡ್ಡ ಕಂತ್ರಿ ಇವನು. ನೆನಪಿದ್ಯಾ? ಆಗಸ್ಟ್
ಆಗಸ್ಟ್ 2025 ಸುಮಾರಿಗೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಪಾಂಗಳದ ರಸ್ತೆ ಮತ್ತು ಉಜಿರೆಯಲ್ಲಿ ನಡೆದ ಒಂದು ಘರ್ಷಣೆ ಬಗ್ಗೆ ಇದೇ ಅಜಯ್ ಅಂಚನ್ ಮತ್ತು ಅವನ ಯೂಟ್ಯೂಬರ್ ಗ್ಯಾಂಗು ಧರ್ಮಸ್ಥಳಕ್ಕೆ ಹೋಗಿ ಏನೇನೋ ಮಾತಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೆ, ಸುಳ್ಳು ವಿಡಿಯೋಗಳನ್ನ ಮಾಡಿ ಸಮಾಜದಲ್ಲಿ ಗಲಭೆ ಸೃಷ್ಟಿಸಲು ಯತ್ನಿಸಿದ್ದಕ್ಕೆ ಈತನ ಸುಳ್ಳು ಸುದ್ದಿಗಳಿಂದ ಬೇಸತ್ತ ಸ್ಥಳೀಯರು, ಧರ್ಮಸ್ಥಳದ ಭಕ್ತರು ಪಾಂಗಳದ ಬಳಿ ಒಬ್ರು ಮನೆ ಇದೆ, ಆ ಬೋರ್ಡಲ್ಲಿ ಈತನ ಮತ್ತು ಈತನ ಕ್ಯಾಮರಾಮ್ಯಾನ್ಗಳ ಮೇಲೆ ತಿರುಗಿ ಬಿದ್ದು ಗಲಾಟೆಯಾಗಿತ್ತು. ನಾವೇ ಹೇಳಿದ್ವಿ, ಬಹಿರಂಗವಾಗಿ ಹೇಳಿದ್ವಿ, ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಸಂಚು ದೊಡ್ಡದಿದೆ, SIT ಕೂಡಲೇ ಅಜಯ್ ಅಂಚನ್ ನನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ವಿ. ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ಈ ಗಲಾಟೆಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತ ಪ್ರಕರಣಗಳಿವೆ, ಅನೇಕ ಕೇಸ್ಗಳು ದಾಖಲಾಗಿವೆ. ನೋಡಿ ಇವರ ಲೆಕ್ಕಾಚಾರ ಹೇಗಿದೆ. ಒಬ್ಬ ಗಾಂಜಾ ಸೇದಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವ ರೌಡಿ ಶೀಟರು ಜಿಲ್ಲಾಧ್ಯಕ್ಷ, ಸುಳ್ಳು ವಿಡಿಯೋಗಳನ್ನ ಮಾಡಿ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡಿ ಸಮಾಜ ಒಡೆಯುವ ಕೇಸ್ಗಳನ್ನು ಹಾಕಿಸ್ಕೊಂಡು ಮೈಮೇಲಿರುವಂತಹ ಈ ವ್ಯಕ್ತಿ ಅಜಯ್ ಅಂಚನ್ ಈ ಸಂಸ್ಥೆಯ PRO. ಇವರಿಬ್ಬರೇ ಇಂದ ನಿಂತು ಕುಮ್ಮಕ್ ನೀಡೋನು ಗಡೀಪಾರ್ ಆದೇಶ ಎದುರಿಸ್ತಾ ಇರುವಂತಹ 26 ಕೇಸ್ಗಳಿರುವ ಮಾಸ್ಟರ್ ಮೈಂಡ್ ತಿಮರೋಡಿ. ಇವರೆಲ್ಲರೂ ಸೇರ್ಕೊಂಡು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಫೋರಂ ಕಟ್ಟಿದ್ದಾರೆ. ಅದಕ್ಕೆ ಕಟ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಬೋರ್ಡ್ ನೋಡಿ ಜನ ಇವರಿಗೆ ಸೆಲ್ಯೂಟ್ ಹೊಡಿಬೇಕು, ಇವರು ಹೇಳಿದ ಕಾನೂನಾಗಬೇಕು. ಇದಕ್ಕಿಂತ ದೊಡ್ಡ ನಾಚಿಕೆ ಗೇಡಿನ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನೊಂದಿದೆಯಾ? ನನ್ನ ನೇರವಾದ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ. ಸರ್, ನಿಮ್ಮ ಮೂಗಿನ ನೇರಕ್ಕೆ ಈ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ನಾಟಕವಾಡ್ತಾ ಇದೆ. FIR ನಲ್ಲಿ ಸ್ಪಷ್ಟವಾಗಿ ಡ್ರಗ್ಸ್ ರಿಪೋರ್ಟ್ ಪಾಸಿಟಿವ್ ಅಂತಿದೆ. IPC, BNS, NDPS ಅಡಿಯಲ್ಲಿ ಚಾರ್ಜ್ ಶೀಟ್ಗಳು ಫೈಲ್ ಆಗಿವೆ. ಹೀಗಿದ್ದು ಇವರು ಸಮಾಜದಲ್ಲಿ ಮಾನವ ಹಕ್ಕುಗಳ ಬೋರ್ಡ್ ಇಟ್ಕೊಂಡು ಆರಾಮಾಗಿ ಮೆರೆಯುತ್ತಿದ್ದಾರೆ ಅಂದ್ರೆ ಕಾನೂನಿನ ಭಯ ಎಲ್ಲಿದೆ ಸ್ವಾಮಿ? ಇಂತಹ ಫೇಕ್ NGOಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಇವರ ಸಂಸ್ಥೆ ನೋಂದಣಿ ಆಗಿದೆಯೋ ಅದು ಫೇಕಾ ಒರಿಜಿನಲ್ ಚೆಕ್ ಮಾಡಿ, ತನಿಖೆ ಮಾಡಿ. ಇವ್ರ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಬ್ಲಾಕ್ ಮೇಲ್ ದಂಧೆ ಮಾಡ್ತಿದ್ದಾರಾ? ಯುವಕರನ್ನ ದಿಕ್ಕು ತಪ್ಪಿಸಿ ಗಾಂಜಾ ಜಾಲಕ್ಕೆ ತಳ್ತಿದ್ದಾರಾ? ಎಲ್ಲದರ ಬಗ್ಗೆಯೂ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಮತ್ತು ದಕ್ಷಿಣ ಕನ್ನಡದ ಯುವಕರಿಗೆ ನನ್ನದೊಂದು ಕಳಕಳಿಯ ವಿನಂತಿ, ಯಾರೋ ಒಬ್ರು ಭಾಷಣ ಮಾಡಿ ಧರ್ಮದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಅಂತ ಅವರನ್ನ ಕಣ್ಣು ಮುಚ್ಚ ಫಾಲೋ ಮಾಡಬೇಡಿ. ತಿಮರೋಡಿ ಅಂತಹ ವ್ಯಕ್ತಿಗಳ ಹಿಂದೆ ಹೋದ್ರೆ ನಿಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ತನುಷ್ ಶೆಟ್ಟಿ ಮತ್ತು ಅಜಯ್ ಅಂಚನ್ ದೊಡ್ಡ ಉದಾಹರಣೆ. ಯೌವನದ ಉರುಪಿನಲ್ಲಿ ಇವರ ಗ್ಯಾಂಗ್ ಸೇರಿ ಗಾಂಜಾ ಹೊಡೆದು ಜೈಲು ಪಾಲಾಗಿ ಕೋರ್ಟ್ ಮೆಟ್ಟಲು ಹತ್ತುತ್ತಾ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ. ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಫೋರಂನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ P. ಅಭಿಷೇಕ್ ಅವರಿಗೂ ಈ ವಿಡಿಯೋ ತಲುಪಬೇಕು. ನಿಮ್ಮ ಲೆಟರ್ ಹೆಡ್ ನಲ್ಲಿರುವ ಅಕ್ರಮ ಚಟುವಟಿಕೆ ಮಾಡಿದವರನ್ನ ಟರ್ಮಿನೇಟ್ ಮಾಡುತ್ತೇವೆ ಎಂಬ ವಾಕ್ಯ ಕೇವಲ ತೋರಿಕೆಗೆ ಮಾತ್ರನಾ ಅಥವಾ ತಕ್ಷಣ ಈ ತನುಷ್ ಶೆಟ್ಟಿಯನ್ನ ಉಚ್ಚಾಟನೆ ಮಾಡ್ತೀರಾ? ಕನ್ನಡಿಗರು ಕಾಯ್ತಾ ಇದ್ದಾರೆ, ಉತ್ತರ ಕೊಡಿ. ಸತ್ಯ ಯಾವತ್ತಿದ್ರೂ ಹೊರಬರಲೇಬೇಕು. ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವ ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವಾಡ ಕಳಚಿದೆ. ಮಾನವ ಹಕ್ಕುಗಳ ಹೆಸರಿನಲ್ಲಿ ಇವರು ಮಾಡುತ್ತಿರುವ ಗೂಂಡಾಗಿರಿಗೆ ಬ್ರೇಕ್ ಬೀಳಲೇಬೇಕು. ವೀಕ್ಷಕರೇ, ಈ ವಿಡಿಯೋನ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗೂ ತಲುಪಿಸಿ. ಕಾಮೆಂಟ್ ನಲ್ಲಿ ಮಂಗಳೂರು ಪೊಲೀಸರನ್ನ, ಕರ್ನಾಟಕ DGP ಅವರನ್ನ ಟ್ಯಾಗ್ ಮಾಡಿ. ಈ ಫೇಕ್ ಹೋರಾಟಗಾರರ ಬಣ್ಣ ಬಯಲಾಗುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಸದಾ ನಿಮ್ಮೊಂದಿಗೆ ವಿಕಾಸ್ ಶಾಸ್ತ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.